ಹಾಯ್ ಸ್ನೇಹಿತರೆ, ನಮಸ್ಕಾರ. ಇಂದು ಈ ರಾಶಿಯವರಿಗೆ ಶನಿದೇವನ ವಿಶೇಷ ಕೃಪೆ, ಧನಲಾಭ ಖಚಿತ. ಸ್ನೇಹಿತರೆ, ಆ ರಾಶಿಗಳು ಯಾವುದು ಎನ್ನುವುದನ್ನು ಸಂಪೂರ್ಣವಾಗಿ ನೋಡೋಣ. ಇವತ್ತಿನ ದಿನ ಭವಿಷ್ಯದಲ್ಲಿ ಯಾವ ಯಾವ ರಾಶಿಗೆ ಅನುಕೂಲವಿದೆ, ಯಾವ ಯಾವ ರಾಶಿಯವರಿಗೆ ಅನಾನುಕೂಲವಿದೆ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರು, ಇಂದು ನೀವು ಉತ್ಸಾಹ ಮತ್ತು ಆತ್ಮವಿಶ್ವಾಸದಿಂದ ದಿನವನ್ನು ಆರಂಭಿಸುತ್ತೀರಿ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದ್ದು ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯುತ್ತದೆ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಪ್ರಭಾವವು ಹೆಚ್ಚಾಗಲಿದೆ. ದಾನ ಧರ್ಮದ ಕಾರ್ಯಗಳಲ್ಲಿ ಆಸಕ್ತಿ ಮೂಡಬಹುದು. ಸಹೋದರ ಸಹೋದರಿಯರೊಂದಿಗೆ ಅನಗತ್ಯವಾದ ವಿವಾದಗಳನ್ನು ತಪ್ಪಿಸಿ. ಆಸ್ತಿ ಸಂಬಂಧಿತ ಯಾವುದೇ ಮಹತ್ವದ ನಿರ್ಧಾರವನ್ನು ಇಂದು ಮುಂದೂಡುವುದು ಉತ್ತಮ. ಪ್ರಯಾಣದ ವೇಳೆ ಅಥವಾ ಹೊರಗೆ ಹೋಗುವಾಗ ನಿಮಗೆ ಉಪಯುಕ್ತವಾದ ಹೊಸ ಮಾಹಿತಿ ಅಥವಾ ಒಳ್ಳೆಯ ಅವಕಾಶ ಸಿಗುವ ಸಾಧ್ಯತೆ ಇದೆ. ಇನ್ನು ವೃಷಭ ರಾಶಿ. ಇಂದು ನಿಮ್ಮ ನಾಯಕತ್ವದ ಗುಣಗಳು ಮತ್ತು ಸಮಯ ನಿರ್ವಹಣಾ ಕೌಶಲ್ಯ ಉತ್ತಮವಾಗಿ ಕೆಲಸ ಮಾಡಲಿವೆ. ಅಪರಿಚಿತರನ್ನು ಅತಿಯಾಗಿ ನಂಬದಿರುವುದು ನಿಮಗೆ ಒಳಿತು. ಕುಟುಂಬದವರೊಂದಿಗೆ ಸಂತೋಷದ ಸಮಯ ಕಳೆಯುವ ಅವಕಾಶ ಸಿಗಲಿದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ವಹಿಸಿ. ವ್ಯವಹಾರ ಅಥವಾ ಹೂಡಿಕೆಗೆ ಸಂಬಂಧಿಸಿದ ದೀರ್ಘಕಾಲದ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸಬಹುದು. ಕುಟುಂಬದ ಸದಸ್ಯರಿಗೆ ಮದುವೆ ಸಂಬಂಧಿ ಶುಭ ಸುದ್ದಿ ಬರುವ ಸಾಧ್ಯತೆ ಇದ್ದು ಮನೆಯಲ್ಲಿ ಸಂತಸದ ವಾತಾವರಣ ನೆಲೆಸಲಿದೆ. ಇನ್ನು ಮಿಥುನ ರಾಶಿ. ಇಂದು ನಿಮಗೆ ಅನಿರೀಕ್ಷಿತ ಲಾಭ ಮತ್ತು ಸಂತಸದ ದಿನವಾಗಿರುತ್ತದೆ. ಇನ್ನು ಸಂಗಾತಿಯೊಂದಿಗಿನ ಸಂಬಂಧ ಮತ್ತಷ್ಟು ಉತ್ತಮವಾಗಲಿದ್ದು ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ. ಹೊಸ ವಾಹನ ಖರೀದಿಸುವ ಅವಕಾಶವೂ ದೊರೆಯಬಹುದು. ಹಣವನ್ನು ಯಾರಿಗಾದರೂ ಸಾಲವಾಗಿ ನೀಡುವ ಮುನ್ನ ಎಚ್ಚರಿಕೆ ವಹಿಸಿ, ಏಕೆಂದರೆ ಅದನ್ನು ಮರಳಿ ಪಡೆಯಲು ತೊಂದರೆ ಆಗಬಹುದು. ರಾಜಕೀಯ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಗೌರವ ಮತ್ತು ಜನಪ್ರಿಯತೆ ಹೆಚ್ಚಾಗಲಿದೆ. ಇನ್ನು ಕಟಕ ರಾಶಿ. ಇಂದು ಮಿಶ್ರ ಫಲಿತಾಂಶಗಳು ದೊರಕಿದರೂ ದಿನದ ಕೊನೆಯಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಗಲಿದೆ. ಅನುಭವಿಗಳ ಮಾರ್ಗದರ್ಶನದಿಂದ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಬಾಂಧವ್ಯ ಮೂಡಲಿದ್ದು ಹಿಂದೆ ಭಿನ್ನಾಭಿಪ್ರಾಯ ಹೊಂದಿದ್ದಂಥವರಿಗೆ ಸಹ ಸಮಾಧಾನದಿಂದ ಮಾತುಕತೆ ನಡೆಸುವ ಅವಕಾಶ ಸಿಗಬಹುದು. ಬಹಳ ದಿನಗಳಿಂದ ಮನಸ್ಸಿನಲ್ಲಿದ್ದ ಒಂದು ಆಸೆ ಈಡೇರುವ ಸಾಧ್ಯತೆ ಇದ್ದು ಇದರಿಂದ ಸಂತೋಷ ಹೆಚ್ಚಾಗಲಿದೆ. ಯಾವುದೇ ಮಹತ್ವದ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳದೆ ಯೋಚಿಸಿ ಮುಂದುವರಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಾ. ಸ್ನೇಹಿತರೆ, ಈಗ ಇಷ್ಟು ರಾಶಿ ತಿಳಿಸಿದ್ದೀನಲ್ಲ, ಇಷ್ಟು ರಾಶಿಯಲ್ಲಿ ನಿಮ್ಮ ರಾಶಿ ಯಾವುದು ಎನ್ನುವುದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ಸಿಂಹ ರಾಶಿ. ಇಂದು ಸಾಮಾನ್ಯಕ್ಕಿಂತ ಉತ್ತಮ ದಿನವಾಗಿರುತ್ತದೆ. ಅನಗತ್ಯವಾದ ವಿವಾದಗಳಿಂದ ದೂರವಿದ್ದರೆ ಎಲ್ಲ ಕೆಲಸಗಳು ಸುಗಮವಾಗಿ ಸಾಗಲಿವೆ. ಉದ್ಯೋಗದಲ್ಲಿ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದ್ದು ಹೊಸ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಲು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ದೊರೆಯಲಿದೆ. ಇನ್ನು ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರೊಂದಿಗೆ ಮಹತ್ವದ ಚರ್ಚೆ ನಡೆಸುವ ಅವಕಾಶ ಬರಬಹುದು. ಹವ್ಯಾಸಗಳು ಮತ್ತು ಮನರಂಜನೆಗಾಗಿ ಸ್ವಲ್ಪ ಹೆಚ್ಚು ಖರ್ಚಾಗುವ ಸಾಧ್ಯತೆ ಇದ್ದರೂ ಅದು ನಿಮಗೆ ಸಂತೋಷ ಮತ್ತು ಮಾನಸಿಕ ನೆಮ್ಮದಿಯನ್ನು ನೀಡಲಿದೆ. ಸಿಂಹ ರಾಶಿಯವರಿಗಂತೂ ತುಂಬ ಒಳ್ಳೆಯ ದಿವಸ ಎಂದು ಅಂದು ಹೇಳಬಹುದು. ಇನ್ನು ಕನ್ಯಾ ರಾಶಿ. ಇಂದು ನಿಮಗೆ ಅನುಕೂಲಕರ ದಿನ, ಸಂತೋಷದ ದಿನವಾಗಿರುತ್ತದೆ. ನಿಮ್ಮ ಅನುಭವದ ಮತ್ತು ಕಠಿಣ ಪರಿಶ್ರಮದಿಂದ ಕೆಲಸಗಳಲ್ಲಿ ಉತ್ತಮ ಯಶಸ್ಸು ಸಿಗಲಿದೆ. ಮಕ್ಕಳಿಂದ ಸಂತಸದ ಸುದ್ದಿ ಕೇಳುವ ಸಾಧ್ಯತೆ ಇದೆ. ಅವರ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಶುಭ ಅವಕಾಶಗಳು ದೊರೆಯಬಹುದು. ಮಾತು ಮತ್ತು ವರ್ತನೆಯಲ್ಲಿ ಸೌಜನ್ಯ ಕಾಪಾಡಿಕೊಳ್ಳಿ. ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಕುಟುಂಬದಲ್ಲಿ ಸಂತಸದ ವಾತಾವರಣ ನೆಲೆಸಲಿದ್ದು ನಿಮ್ಮ ಗೌರವವು ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ತುಲಾ ರಾಶಿ. ಇಂದು ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಅಗತ್ಯ. ಕುಟುಂಬದ ಹಿರಿಯರಿಂದ ಉತ್ತಮ ಬೆಂಬಲ ದೊರೆಯಲಿದ್ದು ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ವೇಗ ಪಡೆದು ಪೂರ್ಣಗೊಳ್ಳಲಿವೆ. ಮನೆ ನವೀಕರಣ ಅಥವಾ ಸಣ್ಣ ನಿರ್ಮಾಣ ಕಾರ್ಯಗಳನ್ನು ಆರಂಭಿಸಲು ಇದು ಅನುಕೂಲಕರ ದಿನವಾಗಿದೆ. ತಾಯಿಯೊಂದಿಗೆ ಪ್ರಮುಖ ವಿಷಯದ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಹಿಂದೆ ವಿರೋಧಿಗಳಾಗಿದ್ದ ಕೆಲವರು ಸ್ನೇಹದ ಹಸ್ತ ಚಾಚುವುದರಿಂದ ನಿಮಗೆ ಆಶ್ಚರ್ಯವಾಗಬಹುದು. ಹಳೆಯ ಭಿನ್ನಾಭಿಪ್ರಾಯಗಳು ದೂರವಾಗಿ ಹೊಸ ಸಂಬಂಧಗಳು ಬೆಳೆಯುವ ಸಾಧ್ಯತೆ ಇದೆ. ಇನ್ನು ವೃಶ್ಚಿಕ ರಾಶಿ. ಇಂದು ಸಿಲುಕಿಕೊಂಡಿದ್ದ ಅಥವಾ ವಿಳಂಬವಾಗಿದ್ದ ಹಣ ಮರಳಿ ಸಿಗುವ ಸಾಧ್ಯತೆ ಇದ್ದು ಇದರಿಂದ ನಿಮಗೆ ನೆಮ್ಮದಿ ಸಿಗಲಿದೆ. ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಪೂರ್ಣಗೊಳಿಸಲು ಮಾಡಿದ ಪ್ರಯತ್ನಗಳು ಯಶಸ್ವಿಯಾಗಲಿವೆ. ವ್ಯವಹಾರದಲ್ಲಿ ಬಾಕಿ ಉಳಿದಿದ್ದ ಹಣ ಅಥವಾ ಅವಕಾಶಗಳು ಮತ್ತೆ ನಿಮ್ಮ ಕೈ ಸೇರಬಹುದು. ಇನ್ನು ಸಂಗಾತಿಯ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳುವಿರಿ. ಕುಟುಂಬದಲ್ಲಿ ಪೂಜೆ, ಧಾರ್ಮಿಕ ಕಾರ್ಯಕ್ರಮ ಅಥವಾ ಶುಭ ಕಾರ್ಯಗಳ ವಾತಾವರಣ ಇರಬಹುದು. ಮಕ್ಕಳೊಂದಿಗೆ ಸಂತಸದ ಕ್ಷಣಗಳನ್ನು ಕಳೆಯುವ ಅವಕಾಶ ದೊರೆಯಲಿದ್ದು ಮನಸ್ಸಿಗೆ ಖುಷಿ ಮತ್ತು ನೆಮ್ಮದಿ ಸಿಗಲಿದೆ. ಇನ್ನು ಧನುರಾಶಿ.
ಇಂದು ನಿಮಗೆ ಲಾಭದಾಯಕ ಮತ್ತು ಶುಭ ದಿನವಾಗಿರುತ್ತದೆ. ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳ ಕಡೆ ಆಸಕ್ತಿ ಹೆಚ್ಚಾಗಲಿದೆ. ಮಕ್ಕಳ ಶಿಕ್ಷಣ ಅಥವಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿ ಸಿಗಬಹುದು. ಕೆಲಸದ ಸ್ಥಳದಲ್ಲಿಯೂ ನಿಮ್ಮ ಶ್ರಮಕ್ಕೆ ಉತ್ತಮ ಫಲ ದೊರೆಯಲಿದೆ. ಇಂದು ಸಂತೋಷದಿಂದ ಸಮಯ ಕಳೆಯುವ ಅವಕಾಶ ಸಿಗುತ್ತದೆ. ಪ್ರಮುಖ ಮಾಹಿತಿ ಅಥವಾ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವಾಗ ಎಚ್ಚರಿಕೆ ವಹಿಸಿ. ಕುಟುಂಬದ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸಲು ಪ್ರಯತ್ನಿಸುವಿರಿ. ಉದ್ಯೋಗದಲ್ಲಿರುವವರು ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳ ಕುರಿತು ಮೇಲಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಇನ್ನು ಮಕರ ರಾಶಿ, ಇಂದು ಸವಾಲಿನ ಸಂದರ್ಭಗಳಲ್ಲೂ ತಾಳ್ಮೆಯಿಂದ ನಡೆದುಕೊಳ್ಳುವುದು ಮುಖ್ಯ. ಯಾವುದೇ ಕೆಲಸವನ್ನು ಯೋಚಿಸಿ ಮಾಡಿದರೆ ಯಶಸ್ಸು ನಿಮ್ಮದಾಗುತ್ತದೆ. ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಅನುಕೂಲಕರ ಬೆಳವಣಿಗೆ ಕಂಡುಬರಲಿದೆ. ಹಿಂದೆ ಪಡೆದಿದ್ದ ಸಾಲವನ್ನು ಮರುಪಾವತಿಸುವಂತೆ ಕೇಳುವ ಸಾಧ್ಯತೆ ಇದೆ. ಹಣಕಾಸಿನ ಸ್ಥಿತಿಯನ್ನು ಬಲಪಡಿಸಲು ನೀವು ಹೆಚ್ಚು ಶ್ರಮ ವಹಿಸುವಿರಿ. ವಾಹನ ಚಲಾಯಿಸುವಾಗ ಅಥವಾ ಸಹೋದ್ಯೋಗಿಗಳೊಂದಿಗೆ ಕೆಲಸ ಮಾಡುವಾಗ ಎಚ್ಚರಿಕೆ ವಹಿಸಿ. ಹೊಸ ಕೆಲಸಗಳು ಅಥವಾ ಯೋಜನೆಗಳನ್ನು ಆರಂಭಿಸಲು ಇದು ಉತ್ತಮ ಸಮಯವಾಗಿದ್ದು ಅವುಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ನೀವೇನಾದರೂ ಇಂದು ಒಳ್ಳೆಯ ದಿನವನ್ನು ಆರಂಭಿಸಿ ಶನಿದೇವನ ಕೃಪೆಗೆ ಪಾತ್ರರಾಗಬೇಕು ಎಂದರೆ ದಯವಿಟ್ಟು ಇಂದು ದೇವಸ್ಥಾನಕ್ಕೆ ತೆರಳಿ ಶನಿದೇವನಿಗೆ ಪ್ರಿಯವಾದ ಎಳ್ಳು ಬತ್ತಿಯನ್ನು ಹಚ್ಚಿ, ಹಾಗೆ ಇಂದು ಶನಿದೇವನಿಗೆ ಪ್ರಿಯವಾದ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಟ್ಟರೆ ಇನ್ನು ನಿಮ್ಮ ದಿನ ಶುಭವಾಗಿರುತ್ತದೆ. ಇನ್ನು ಕುಂಭರಾಶಿ, ಇಂದು ಅಪಾಯಕಾರಿ ಕೆಲಸಗಳಿಂದ ದೂರ ಇರುವುದು ಉತ್ತಮ. ಅದೃಷ್ಟ ನಿಮ್ಮ ಪರವಾಗಿರುವುದರಿಂದ ಹೊಸ ಅವಕಾಶಗಳು ದೊರೆಯಲಿವೆ. ವ್ಯವಹಾರದಲ್ಲಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಆದರೆ ಕೆಲಸದ ಸ್ಥಳದಲ್ಲಿ ಸಹ ಉದ್ಯೋಗಿಗಳೊಂದಿಗೆ ಅನಗತ್ಯವಾದ ವಿವಾದಗಳನ್ನು ತಪ್ಪಿಸಿ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಕೆಲಸದ ಸ್ಥಳದಲ್ಲಿ ಯಾರಾದರೂ ನಿಮ್ಮನ್ನು ಮೋಸಗೊಳಿಸಲು ಪ್ರಯತ್ನಿಸುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಕುಟುಂಬದಲ್ಲಿ ಮದುವೆ ಸಂಬಂಧಿತ ಶುಭ ಸುದ್ದಿ ಬರುವ ಸಾಧ್ಯತೆ ಇದ್ದು ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸಲಿದೆ. ಸ್ನೇಹಿತರೆ, ಇಷ್ಟು ರಾಶಿಗಳು ಯಾವ ರಾಶಿಯವರು ನನ್ನ ವಿಡಿಯೋವನ್ನು ನೋಡುತ್ತಿದ್ದೀರಾ ಎನ್ನುವುದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ಕಡೆಯದಾಗಿ ಮೀನರಾಶಿ, ಇಂದು ಯಾವುದೇ ಕೆಲಸವನ್ನು ಯೋಚಿಸಿ ಮತ್ತು ಎಚ್ಚರಿಕೆಯಿಂದ ಮಾಡುವುದು ಉತ್ತಮ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ವೃತ್ತಿ ಜೀವನದ ಬಗ್ಗೆ ಸ್ವಲ್ಪ ಚಿಂತೆ ಉಂಟಾಗಬಹುದು. ವ್ಯವಹಾರದಲ್ಲಿ ಹೊಸ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮತ್ತು ಅಪರಿಚಿತರನ್ನು ಅತಿಯಾಗಿ ನಂಬಬೇಡಿ. ಪೋಷಕರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ಕುಟುಂಬದವರೊಂದಿಗೆ ವಿಹಾರ ಅಥವಾ ಸಂತಸದ ಸಮಯ ಕಳೆಯಲು ಇದು ಉತ್ತಮ ದಿನವಾಗಿದೆ. ಪ್ರಯಾಣದ ವೇಳೆ ನಿಮಗೆ ಮಹತ್ವದ ಮಾಹಿತಿ ಅಥವಾ ಭವಿಷ್ಯಕ್ಕೆ ಉಪಯೋಗವಾಗುವ ಅವಕಾಶ ದೊರೆಯುವ ಸಾಧ್ಯತೆ ಇದೆ. ಸ್ನೇಹಿತರೆ, ನೋಡಿದ್ರಲ್ಲ ಇಂದಿನ ದಿನ ಭವಿಷ್ಯ ಹೇಗಿದೆ 12 ರಾಶಿಯವರದ್ದು ಎನ್ನುವುದನ್ನು. ಇಂದಿನ ಗ್ರಹಗಳ ಸ್ಥಾನ ಕೆಲವು ರಾಶಿಯವರಿಗೆ ಅಂದರೆ ವಿಶೇಷವಾಗಿ ಅನುಕೂಲವಾಗಲಿದ್ದು ಧನಲಾಭ, ಉದ್ಯೋಗದಲ್ಲಿ ಪ್ರಗತಿ ಹಾಗೂ ಶುಭ ಸುದ್ದಿಗಳ ಯೋಗವನ್ನು ಸೂಚಿಸುತ್ತಿದೆ. ನೀವು ಈ ದಿನದ ಮೇಷದಿಂದ ಮೀನ ರಾಶಿಯವರಿಗೆ 12 ರಾಶಿಯಲ್ಲಿ ಈ 12 ರಾಶಿಯವರೆಗೂ ಅನುಕೂಲಕರ ದಿನವಾಗಲಿದೆ. ಆದರೂ ನಾವು ಅನುಕೂಲವನ್ನು ಪಡೆಯಬೇಕೆಂದುಕೊಂಡಲ್ಲಿ ಶನಿದೇವನ ಕೃಪೆಗೆ ಪಾತ್ರರಾಗಬೇಕು. ಶನಿ ಮಹಾತ್ಮನ ದೇವಾಲಯಕ್ಕೆ ತೆರಳಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಬಂದಂತಹ ಭಕ್ತಾದಿಗಳಿಗೆ ಕೈಲಾದಷ್ಟು ಪ್ರಸಾದವನ್ನು ಹಂಚಿ. ಇದರಿಂದ ಶನಿದೇವನ ಆಶೀರ್ವಾದ ಲಭಿಸುತ್ತದೆ. ಶ್ರೀ ಪರಂಧಾಮ ನಾಮ ಸಂವತ್ಸರ, ದಕ್ಷಿಣಯಾನ, ವರ್ಷ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ, ವಾರ ಶನಿವಾರ, ತಿಥಿ ಕೃಷ್ಣ ತೃತೀಯ, ರಾತ್ರಿ 11:07 ಬಳಿಕ ಚತುರ್ಥಿ, ನಕ್ಷತ್ರ ಶತಭೀಷ, ರಾತ್ರಿ 8:45 ಬಳಿಕ ಪೂರ್ವ ಭಾದ್ರಪದ. ರಾಹು ಕಾಲ ಬೆಳಗ್ಗೆ 9:17 10:51, ಗುಳಿ ಕಾಲ ಬೆಳಗ್ಗೆ 6:08 7:43, ಯಮಗಂಟ ಕಾಲ ಮಧ್ಯಾಹ್ನ 2 3:34. 2026 ಆಗಸ್ಟ್ 1 ಶನಿವಾರದ ಇಂದು ಶನಿ ಗುರುವಿನ ಆಳ್ವಿಕೆಯ ಮೀನ ರಾಶಿಯ ಮೂಲಕ ಹಿಮ್ಮುಖ ಚಲನೆಯಲ್ಲಿ ಚಲಿಸುತ್ತಿದ್ದಾನೆ. ನಕ್ಷತ್ರದ ಆಡಳಿತ ಗ್ರಹವಾದ ಚಂದ್ರ ಶತಭೀಷದ ಮೂಲಕ ಸಾಗಿ ರಾಹು ಜೊತೆಗೆ ಸಂಯೋಗವನ್ನು ರೂಪಿಸುತ್ತಿದ್ದಾನೆ. ಈ ಜೋಡಣೆಯು ಅನೇಕ ರಾಶಿಗಳಿಗೆ ತಾಂತ್ರಿಕ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಯೋಜನಗಳನ್ನು ನೀಡುತ್ತದೆ. ದಿನವಿಡೀ ಚಾಲ್ತಿಯಲ್ಲಿರುವ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷದಿಂದ ಮೀನ ರಾಶಿಯವರಿಗೆ ಈ ಎಲ್ಲ ರಾಶಿಯವರಿಗೆ ಇಂದಿನ ರಾಶಿ ಭವಿಷ್ಯ ತುಂಬನೇ ಚೆನ್ನಾಗಿದೆ. ಯಾವ ರಾಶಿಗೆ ಅದೃಷ್ಟ ಎನ್ನುವುದನ್ನು ಈಗಾಗಲೇ ತಿಳಿಸಿದ್ದೀನಿ. ಯಾವ ರಾಶಿಯವರು ಎಚ್ಚರದಿಂದಿರಬೇಕು ಎನ್ನುವುದನ್ನು ಕೂಡ ತಿಳಿಸಿದ್ದೀನಿ. ಅದಕ್ಕೂ ಪರಿಹಾರ ಕೂಡ ತಿಳಿಸಿದ್ದೀನಿ. ದಯವಿಟ್ಟು ಆ ಪರಿಹಾರಗಳನ್ನು ಮಾಡಿಕೊಂಡರೆ ನಿಮ್ಮ ರಾಶಿಯಲ್ಲಿರುವಂತಹ ದೋಷಗಳು ಕಳೆದೋಗಿ ನಿಮ್ಮ ಜೀವನ ಸುಖಕರ ಜೀವನವಾಗುತ್ತದೆ. ಇಂದು ದಯವಿಟ್ಟು ಪ್ರತಿಯೊಬ್ಬರು ಶನಿದೇವನ ದೇವಾಲಯಕ್ಕೆ ತೆರಳಿ ಧೂಪ ದೀಪಗಳನ್ನು ಹಾಕಿ ಅವನ ದೇವಾಲಯದಲ್ಲಿ 10 ರಿಂದ 15 ನಿಮಿಷ ಧ್ಯಾನವನ್ನು ಮಾಡಿ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ಹಂಚಿ. ಸ್ನೇಹಿತರೆ, ಎಲ್ಲರಿಗೂ ಈ ದಿನ ಶನಿದೇವನ ಕೃಪೆಯಿಂದ ಒಳ್ಳೆಯದಾಗಲಿ ಅಂತ ಕೇಳುತ್ತಾ, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ಶನಿದೇವ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.